ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಜೈಲು ಪಾಲಾಗಿದೆ. ಸೆಪ್ಟೆಂಬರ್ 30ರ ತನಕ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿ ನಿನ್ನೆ ಕೋರ್ಟ್ ಆದೇಶವನ್ನ ನೀಡಿತು. ಸೆಪ್ಟೆಂಬರ್ 30 ನೀವು ಗಮನಿಸಿದ್ರೆ 29ನೇ ತಾರೀಕು ಈ ಡಿ ಗ್ಯಾಂಗ್ ಜೈಲು ಪಾಲಾಗಿ 100 ಡೇಸ್ ಪೊರ್ಕಿ ಆಚೆ ಇದ್ದಾಗ ಈ ಸಿನಿಮಾಗಳು 100 ಡೇಸ್ ಸಕ್ಸಸ್ ಆದ್ರೆ ಅದರ ಪಾರ್ಟಿ ಮಾಡ್ತಾ ಇದ್ರು. ಹಿಟ್ ಆಗ್ಬಿಡ್ತಪ್ಪ ಸಿನಿಮಾ ಅಂತ ಸಕ್ಸಸ್ ಪಾರ್ಟಿ ಇರ್ತಾ ಇತ್ತು. 100ನೇ ಸಿನಿಮಾ ಅಂದ್ರೂ ಕೂಡ ಅದ್ದೂರಿ ಆಗಿರ್ತಿತ್ತು. ಈಗ ಜೈಲು ಪಾಲಾಗಿ ಕೂಡ 100 ದಿನ. ರೇಣುಕಾ ಕೊಲೆ ಕೇಸ್ನಲ್ಲಿ ಸೆಂಚುರಿ ಬಾರಿಸಿದ್ದಾನೆ ಪೊರ್ಕಿ. ಕೊಲೆ ಕೇಸಲ್ಲಿ ದರ್ಶನ್ ಬಂಧನವಾಗಿ 100 ದಿನ. ಪ್ರಕರಣದಲ್ಲಿ ಸಿಲುಕಿ ದರ್ಶನ್ಗೆ ಶತಕದ ದುಗುಡ. ಜೂನ್ 11ರಂದು ಮೈಸೂರಿನಲ್ಲಿ ಬಂಧನವಾಗಿತ್ತು ದರ್ಶನ್ ಅವರದ್ದು. ಕೊಲೆ ನಡೆದ 60 ಗಂಟೆ ಒಳಗಡೆ ಅರೆಸ್ಟ್ ಮಾಡಿದ್ರು ಪೊಲೀಸರು ದಾಸನನ್ನ. ರೇಣುಕಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2ನೇ ಆರೋಪಿಯಾಗಿದ್ದಾನೆ ದರ್ಶನ್. 12 ದಿನ ಕೊಲೆ ಕೇಸ್ ಸಂಬಂಧ ವಿಚಾರಣೆ ನಡೆಸಿ ಪೊಲೀಸರು ಆ ನಂತರ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. 14 ದಿನ ಹೀಗೆ ವಿಸ್ತರಣೆ ಆಗ್ತಾ ಬಂತು. ಮೊನ್ನೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಈಗ ಸೆಪ್ಟೆಂಬರ್ 30ರ ತನಕ ಕೂಡ ನ್ಯಾಯಾಂಗ ಬಂಧನ. ಇವತ್ತಿಗೆ ಅವರ ಬಂಧನ ಆಗಿ 100 ದಿನ. ಈ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಯ್ತಲ್ಲ ಸೆಪ್ಟೆಂಬರ್ 30ರ ತನಕ, ಅಲ್ಲಿಗೂ ಕೂಡ 100 ದಿನ ಆಗುತ್ತೆ ಜೈಲು ಪಾಲಾಗಿ. ಇವತ್ತಿಗೆ ಬಂಧನ ಆಗಿ 100 ದಿನ, ಜೈಲು ಪಾಲಾಗಿ ಸೆಪ್ಟೆಂಬರ್ 30ಕ್ಕೆ 100 ದಿನ ಆಗುತ್ತೆ. ಹೇಗಿರುತ್ತೋ ಅವರ ಅಂಧಾಭಿಮಾನಿಗಳ ಸೆಲೆಬ್ರೇಷನ್ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಬಾಕಿ ಇದ್ದವರ ಇದನ್ನ ಏನು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತ ಪ್ರಯತ್ನಗಳಿರ್ತಾರೆ. ಯಾರೆಲ್ಲ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಎಲ್ಲರ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಷ್ಟು ಸುಲಭ ಅಲ್ಲ ರೀ. ನಾವುಗಳು ಕೂಡ 25 ವರ್ಷದಿಂದ ನೋಡಿದ್ದೀವಿ. ಷಡ್ಯಂತ್ರ, ಆಮೇಲೆ ಸಂಚು, ಆಮೇಲೆ ಸ್ಯಾಡಿಸ್ಟಿಕ್ ನೇಚರು ಎಲ್ಲವೂ ನೋಡಿದ್ದೀವಿ. ಅವುಗಳನ್ನೆಲ್ಲ ಫುಟ್ಬಾಲ್ ಆಡ್ಕೊಂಡು ಬಂದಿದ್ದೀವಂತೆ. ನೀವು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದರೆ ಅದಕ್ಕೆಲ್ಲ ಆಮೇಲೆ ಅದಕ್ಕೂ ಧೈರ್ಯ ಬೇಕ್ರಿ. ಆ ಥರ ಬಾಳ್ಬೇಕಾದ್ರೂ ಕೂಡ ಪ್ರಾಮಾಣಿಕವಾಗಿ ಸಚ್ಚಾರಿತ್ರವಂತದಿಂದ ಬಾಳಬೇಕು ಅಂತಂದ್ರೂ ಕೂಡ ಅದಕ್ಕೆ ಭಾಗ್ಯ ಬೇಕು. ಅದಕ್ಕೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಭಾಳ ಸುಲಭ, ಆದರೆ ನಂಬೇಕಲ್ಲ. ಯಾವುದಕ್ಕೆ ಜನಗಳು ನೋಡಿರ್ತಾರೆ, ಎಷ್ಟು ವರ್ಷಗಳಿಂದ ನೋಡಿರ್ತಾರೆ, ಹೇಗೆ ಅಂತ ಗೊತ್ತಿರುತ್ತೆ. ಆಯಿತಾ? ಯಾವುದೋ ಕಾಂಜಿ ಪೀಂಜಿ ಬೆದರಿಕೆಗಳು ಇವುಗಳೆಲ್ಲ ಜಗ್ಗೋರಲ್ಲ ಬಗ್ಗೋರಲ್ಲ ನಾವೆಲ್ಲ. ಪ್ಲೀಸ್, ನಿಮಗೇನು ಇಷ್ಟ ಬರುತ್ತೆ ಅದನ್ನು ಮಾಡಿ ಹೋಗಿ. ಇನ್ನು ದರ್ಶನ್ ಬಂಧನದ ಬಗ್ಗೆ ಉಪೇಂದ್ರ ಎಕ್ಸ್ಕ್ಲೂಸಿವ್ ಮಾತು. ದಾಸನ ಕೇಸ್ ವರದಿ ಮಾಡುವ ಬಗ್ಗೆ ಹೇಳಿದ್ದೇನು? ನಟ ನಟಿಯರ ಅಭಿಪ್ರಾಯದ ಬಗ್ಗೆ ಉಪೇಂದ್ರ ಮಾತು. ರಿಪಬ್ಲಿಕ್ ಕನ್ನಡದೊಂದಿಗೆ ರಿಯಲ್ ಸ್ಟಾರ್ ಸಂದರ್ಶನ. ನಟ ನಟಿಯರ ಅಭಿಪ್ರಾಯದ ಬಗ್ಗೆ ಉಪೇಂದ್ರ ಅವರ ಜೊತೆ ಒಂದು ಎಕ್ಸ್ಕ್ಲೂಸಿವ್ ಮಾತನ್ನು, ಅಂದರೆ ಒಂದು ಇಂಟರ್ವ್ಯೂವನ್ನು ನಮ್ಮ ಕಲೀಗ್ ನಾಗೇಂದ್ರ ಬಾಬು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ವಿಚಾರವನ್ನು ಕೇಳಲಾಯಿತು. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮಾಡ್ತಾನೆ ಇಲ್ಲ, ಏನು ಹೇಳಬೇಕು ಅನ್ಸತ್ತೆ ನಿಮ್ಗೆ ಹೇಳಿ. ಆ್ಯಕ್ಚುಲಿ ಕೇಳಿದ್ರೆ ನೋವಾಗುವಂಥ ಸಂಗತಿ ಅದು. ಎಲ್ಲರಿಗೂ ಒಂದು ನೋವಾಗಿದೆ, ಎಷ್ಟೋ ಫ್ಯಾನ್ಸ್ಗಳು ನೋವಾಗಿದೆ, ಎಲ್ಲರಿಗೂ ಒಂದು ಬೇಸರದ ಸಂಗತಿ ಅದು. ನೋಡೋಣ, ಅದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಇದನ್ನು ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ, ಮತ್ತೆ ಅದನ್ನು ಚರ್ಚೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋದು ಇಷ್ಟೇ. ನೀವೇನು ಹೇಳ್ತೀರೋ ಅದನ್ನು ನೋಡ್ತಾ ಇದ್ದೀವಿ ನಾವು, ಅಲ್ವಾ? ನಮಗೆ ಗೊತ್ತಿರೋದು ಇಷ್ಟೇ ಅಲ್ವಾ? ನಮಗೇನು ಗೊತ್ತಿಲ್ಲ, ನೀವೇನು ಹೇಳ್ತಿದ್ದೀರಾ, ಏನಾಗ್ತಿದೆ ಅಂತ. ಅದ್ರ ಮೇಲೆ ನಾನು ಮಾತಾಡಬೇಕು, ಇನ್ನೇನು ಮಾತಾಡೋಕ್ಕೆ ಸಾಧ್ಯ ನಾನು? ಅಲ್ಲ, ಈಗ ಆಗೋದ್ರ ಮೇಲೆ ನಾವು ಏನು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಏನೋ ಒಂದು ಆಗಿದೆ, ಅದು ಗೊತ್ತಿಲ್ಲ ನಮಗೆ, ಏನಾಗಿದೆ ಏನಾಗಿಲ್ಲ ಏನೂ ಗೊತ್ತಿಲ್ಲಲ್ಲ. ಅದು ಇಲ್ಲ ಅಂದರೆ ಯಾಕೆ ಕೋರ್ಟು, ಪೊಲೀಸ್ ಇನ್ವೆಸ್ಟಿಗೇಷನು, FIRಗಳೆಲ್ಲ ಯಾಕೆ ಬೇಕಾಗಿತ್ತು? ನಾವೇ ಜಡ್ಜ್ಮೆಂಟಲ್ಲಿ ಆಗ್ಬಿಟ್ರೆ ನಾವು ಜಡ್ಜ್ಮೆಂಟಲ್ಲಿ ಆಗುತ್ತಾ ಈ ವಿಷಯ? ಆಗಲ್ಲ ಅಲ್ವಾ? ಒಂದು ಸಿಸ್ಟಮ್ ಇದೆಯಲ್ವಾ? ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಿದೆ, FIR ಆಗ್ತಿದೆ, ಕೋರ್ಟ್ ಇದೆ, ಕೋರ್ಟ್ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ. ಅಲ್ಲಿವರೆಗಾರ ನಾವು ಸಮಾಧಾನವಾಗಿರ್ಬೇಕಲ್ವ? ಅಲ್ಲ, ನೋಡೋಣ. ಅದೇ ಹೇಳಿದ್ದು ನಾನು, ವಿ ಕೆನಾಟ್ ಟೇಕ್ ಜಡ್ಜ್ಮೆಂಟ್. ಆ್ಯಕ್ಚುಲಿ ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ನಮ್ಗೇನು ಗೊತ್ತಿದೆ ಅಂತ ಮಾತಾಡೋದು ಅದ್ರ ಬಗ್ಗೆ. ಮತ್ತೆ ನಾವು ವಿ ಕೆನಾಟ್ ಆ್ಯಕ್ಚುಲಿ ಒನ್ ಸೈಡೆಡ್ ನಾವು ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಅಲ್ವಾ? ನೀವೇನು ನಡೀತಿದೆ ಅದು ಹೇಳ್ಬೋದು, ನೀವು ಮೀಡಿಯಾ ಕರ್ತವ್ಯ, ನೀವು ಹೇಳ್ತೀರ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅದನ್ನಿಟ್ಕೊಂಡು ನಾವು ಅದ್ರ ಬಗ್ಗೆ ಸರಿನಾ ತಪ್ಪ ಅಂತ ಮಾತಾಡೋದೇ ಮೊದಲನೇ ತಪ್ಪು. ಆ್ಯಕ್ಚುಲಿ ಬಿಕಾಸ್ ಕೋರ್ಟಲ್ಲಿದೆ ಅದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಜೈಲು ಪಾಲಾಗಿದೆ. ಸೆಪ್ಟೆಂಬರ್ 30ರ ತನಕ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿ ನಿನ್ನೆ ಕೋರ್ಟ್ ಆದೇಶವನ್ನ ನೀಡಿತು. ಸೆಪ್ಟೆಂಬರ್ 30 ನೀವು ಗಮನಿಸಿದ್ರೆ 29ನೇ ತಾರೀಕು ಈ ಡಿ ಗ್ಯಾಂಗ್ ಜೈಲು ಪಾಲಾಗಿ 100 ಡೇಸ್ ಪೊರ್ಕಿ ಆಚೆ ಇದ್ದಾಗ ಈ ಸಿನಿಮಾಗಳು 100 ಡೇಸ್ ಸಕ್ಸಸ್ ಆದ್ರೆ ಅದರ ಪಾರ್ಟಿ ಮಾಡ್ತಾ ಇದ್ರು. ಹಿಟ್ ಆಗ್ಬಿಡ್ತಪ್ಪ ಸಿನಿಮಾ ಅಂತ ಸಕ್ಸಸ್ ಪಾರ್ಟಿ ಇರ್ತಾ ಇತ್ತು. 100ನೇ ಸಿನಿಮಾ ಅಂದ್ರೂ ಕೂಡ ಅದ್ದೂರಿ ಆಗಿರ್ತಿತ್ತು. ಈಗ ಜೈಲು ಪಾಲಾಗಿ ಕೂಡ 100 ದಿನ. ರೇಣುಕಾ ಕೊಲೆ ಕೇಸ್ನಲ್ಲಿ ಸೆಂಚುರಿ ಬಾರಿಸಿದ್ದಾನೆ ಪೊರ್ಕಿ. ಕೊಲೆ ಕೇಸಲ್ಲಿ ದರ್ಶನ್ ಬಂಧನವಾಗಿ 100 ದಿನ. ಪ್ರಕರಣದಲ್ಲಿ ಸಿಲುಕಿ ದರ್ಶನ್ಗೆ ಶತಕದ ದುಗುಡ.
ಜೂನ್ 11ರಂದು ಮೈಸೂರಿನಲ್ಲಿ ಬಂಧನವಾಗಿತ್ತು ದರ್ಶನ್ ಅವರದ್ದು. ಕೊಲೆ ನಡೆದ 60 ಗಂಟೆ ಒಳಗಡೆ ಅರೆಸ್ಟ್ ಮಾಡಿದ್ರು ಪೊಲೀಸರು ದಾಸನನ್ನ. ರೇಣುಕಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2ನೇ ಆರೋಪಿಯಾಗಿದ್ದಾನೆ ದರ್ಶನ್. 12 ದಿನ ಕೊಲೆ ಕೇಸ್ ಸಂಬಂಧ ವಿಚಾರಣೆ ನಡೆಸಿ ಪೊಲೀಸರು ಆ ನಂತರ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. 14 ದಿನ ಹೀಗೆ ವಿಸ್ತರಣೆ ಆಗ್ತಾ ಬಂತು. ಮೊನ್ನೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಈಗ ಸೆಪ್ಟೆಂಬರ್ 30ರ ತನಕ ಕೂಡ ನ್ಯಾಯಾಂಗ ಬಂಧನ. ಇವತ್ತಿಗೆ ಅವರ ಬಂಧನ ಆಗಿ 100 ದಿನ. ಈ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಯ್ತಲ್ಲ ಸೆಪ್ಟೆಂಬರ್ 30ರ ತನಕ, ಅಲ್ಲಿಗೂ ಕೂಡ 100 ದಿನ ಆಗುತ್ತೆ ಜೈಲು ಪಾಲಾಗಿ. ಇವತ್ತಿಗೆ ಬಂಧನ ಆಗಿ 100 ದಿನ, ಜೈಲು ಪಾಲಾಗಿ ಸೆಪ್ಟೆಂಬರ್ 30ಕ್ಕೆ 100 ದಿನ ಆಗುತ್ತೆ. ಹೇಗಿರುತ್ತೋ ಅವರ ಅಂಧಾಭಿಮಾನಿಗಳ ಸೆಲೆಬ್ರೇಷನ್ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಬಾಕಿ ಇದ್ದವರ ಇದನ್ನ ಏನು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತ ಪ್ರಯತ್ನಗಳು ಇರ್ತಾರೆ, ಯಾರೆಲ್ಲ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಕರೆಕ್ಟ್. ಎಲ್ಲರ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಷ್ಟು ಸುಲಭ ಅಲ್ಲ ರೀ. ನಾವುಗಳು ಕೂಡ 25 ವರ್ಷದಿಂದ ನೋಡಿದ್ದೀವಿ. ಷಡ್ಯಂತ್ರ, ಆಮೇಲೆ ಸಂಚು, ಆಮೇಲೆ ಸ್ಯಾಡಿಸ್ಟಿಕ್ ನೇಚರು ಎಲ್ಲವೂ ನೋಡಿದ್ದೀವಿ. ಅವುಗಳನ್ನೆಲ್ಲ ಫುಟ್ಬಾಲ್ ಆಡ್ಕೊಂಡು ಬಂದಿದ್ದೀವಂತೆ. ನೀವು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದರೆ ಅದಕ್ಕೆಲ್ಲ ಆಮೇಲೆ ಅದಕ್ಕೂ ಧೈರ್ಯ ಬೇಕ್ರಿ. ಆ ಥರ ಬಾಳ್ಬೇಕಾದ್ರೂ ಕೂಡ ಪ್ರಾಮಾಣಿಕವಾಗಿ ಸಚ್ಚಾರಿತ್ರವಂತದಿಂದ ಬಾಳಬೇಕು ಅಂತಂದ್ರೂ ಕೂಡ ಅದಕ್ಕೆ ಭಾಗ್ಯ ಬೇಕು. ಅದಕ್ಕೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಭಾಳ ಸುಲಭ, ಹೌದು, ಆದರೆ ನಂಬೇಕಲ್ಲ. ಯಾವುದಕ್ಕೆ ಜನಗಳು ನೋಡಿರ್ತಾರೆ, ಎಷ್ಟು ವರ್ಷಗಳಿಂದ ನೋಡಿರ್ತಾರೆ, ಹೇಗೆ ಅಂತ ಗೊತ್ತಿರುತ್ತೆ, ಆಯಿತಾ. ಯಾವುದೋ ಕಾಂಜಿ ಪೀಂಜಿ ಬೆದರಿಕೆಗಳು ಇವುಗಳೆಲ್ಲ ಜಗ್ಗೋರಲ್ಲ ಬಗ್ಗೋರಲ್ಲ ನಾವೆಲ್ಲ. ಪ್ಲೀಸ್, ನಿಮಗೇನು ಇಷ್ಟ ಬರುತ್ತೆ ಅದನ್ನು ಮಾಡಿ ಹೋಗಿ. ಇನ್ನು ದರ್ಶನ್ ಬಂಧನದ ಬಗ್ಗೆ ಉಪೇಂದ್ರ ಎಕ್ಸ್ಕ್ಲೂಸಿವ್ ಮಾತು. ದಾಸನ ಕೇಸ್ ವರದಿ ಮಾಡುವ ಬಗ್ಗೆ ಹೇಳಿದ್ದೇನು, ನಟ ನಟಿಯರ ಅಭಿಪ್ರಾಯದ ಬಗ್ಗೆ ಉಪೇಂದ್ರ ಮಾತು. ರಿಪಬ್ಲಿಕ್ ಕನ್ನಡದೊಂದಿಗೆ ರಿಯಲ್ ಸ್ಟಾರ್ ಸಂದರ್ಶನ. ನಟ ನಟಿಯರ ಅಭಿಪ್ರಾಯದ ಬಗ್ಗೆ ಉಪೇಂದ್ರ ಅವರ ಜೊತೆ ಒಂದು ಎಕ್ಸ್ಕ್ಲೂಸಿವ್ ಮಾತನ್ನು, ಅಂದರೆ ಒಂದು ಇಂಟರ್ವ್ಯೂವನ್ನು ನಮ್ಮ ಕಲೀಗ್ ನಾಗೇಂದ್ರ ಬಾಬು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ವಿಚಾರವನ್ನು ಕೇಳಲಾಯಿತು. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮಾಡ್ತಾನೆ ಇಲ್ಲ, ಏನು ಹೇಳಬೇಕು ಅನ್ಸುತ್ತೆ ನಿಮ್ಗೆ ಹೇಳಿ. ಆ್ಯಕ್ಚುಲಿ ಕೇಳಿದ್ರೆ ನೋವಾಗುವಂಥ ಸಂಗತಿ ಅದು. ಎಲ್ಲರಿಗೂ ಒಂದು ನೋವಾಗಿದೆ, ಎಷ್ಟೋ ಫ್ಯಾನ್ಸ್ಗಳು ನೋವಾಗಿದೆ, ಎಲ್ಲರಿಗೂ ಒಂದು ಬೇಸರದ ಸಂಗತಿ ಅದು. ನೋಡೋಣ, ಅದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಇದನ್ನು ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ, ಮತ್ತೆ ಅದನ್ನು ಚರ್ಚೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋದು ಇಷ್ಟೇ, ನೀವೇನು ಹೇಳ್ತೀರೋ ಅದನ್ನು ನೋಡ್ತಾ ಇದ್ದೀವಿ ನಾವು, ಅಲ್ವಾ. ನಮಗೆ ಗೊತ್ತಿರೋದು ಇಷ್ಟೇ ಅಲ್ವಾ, ನಮಗೇನು ಗೊತ್ತಿಲ್ಲ. ನೀವೇನು ಹೇಳ್ತಿದ್ದೀರಾ, ಏನಾಗ್ತಿದೆ ಅಂತ ಅದ್ರ ಮೇಲೆ ನಾನು ಮಾತಾಡಬೇಕು. ಇನ್ನೇನು ಮಾತಾಡೋಕ್ಕೆ ಸಾಧ್ಯ ನಾನು? ಅಲ್ಲ, ಈಗ ಆಗೋದ್ರ ಮೇಲೆ ನಾವು ಏನು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಏನೋ ಒಂದು ಆಗಿದೆ, ಅದು ಗೊತ್ತಿಲ್ಲ ನಮ್ಗೆ, ಏನಾಗಿದೆ ಏನಾಗಿಲ್ಲ ಏನೂ ಗೊತ್ತಿಲ್ಲಲ್ಲ. ಅದು ಇಲ್ಲ ಅಂದರೆ ಯಾಕೆ ಕೋರ್ಟು, ಪೊಲೀಸ್ ಇನ್ವೆಸ್ಟಿಗೇಷನು, FIRಗಳೆಲ್ಲ ಯಾಕೆ ಬೇಕಾಗಿತ್ತು? ನಾವೇ ಜಡ್ಜ್ಮೆಂಟಲ್ಲಿ ಆಗ್ಬಿಟ್ರೆ ನಾವು ಜಡ್ಜ್ಮೆಂಟಲ್ಲಿ ಆಗುತ್ತಾ ಈ ವಿಷಯ? ಅಲ್ವಾ, ಆಗಲ್ಲ ಅಲ್ವಾ. ಒಂದು ಸಿಸ್ಟಮ್ ಇದೆಯಲ್ವಾ, ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಿದೆ, FIR ಆಗ್ತಿದೆ, ಕೋರ್ಟ್ ಇದೆ, ಕೋರ್ಟ್ ಎಲ್ಲವನ್ನೂ ಕೂಲಂಕುಷ ಪರಿಶೀಲಿಸುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ. ಅಲ್ಲಿವರೆಗಾರ ನಾವು ಸಮಾಧಾನವಾಗಿರ್ಬೇಕಲ್ವ. ಅಲ್ಲ, ನೋಡೋಣ, ಅದೇ ಹೇಳಿದ್ದು ನಾನು. ವಿ ಕೆನಾಟ್ ಟೇಕ್ ಜಡ್ಜ್ಮೆಂಟ್. ಆ್ಯಕ್ಚುಲಿ ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ನಮ್ಗೇನು ಗೊತ್ತಿದೆ ಅಂತ ಮಾತಾಡೋದು ಅದ್ರ ಬಗ್ಗೆ. ಮತ್ತೆ ನಾವು ವಿ ಕೆನಾಟ್ ಆ್ಯಕ್ಚುಲಿ ಒನ್ ಸೈಡೆಡ್ ನಾವು ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಅಲ್ವಾ. ನೀವೇನು ನಡೀತಿದೆ ಅದು ಹೇಳ್ಬೋದು, ನೀವು ಮೀಡಿಯಾ ಕರ್ತವ್ಯ, ನೀವು ಹೇಳ್ತೀರ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅದನ್ನಿಟ್ಕೊಂಡು ನಾವು ಅದ್ರ ಬಗ್ಗೆ ಸರಿನಾ ತಪ್ಪ ಮಾತಾಡೋದೇ ಮೊದಲನೇ ತಪ್ಪು. ಆ್ಯಕ್ಚುಲಿ ಬಿಕಾಸ್ ಕೋರ್ಟಲ್ಲಿದೆ ಅದು.